ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಸಂಜೆ. ಇನ್ನೊಂದು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಮುಖ್ಯವಾಗಿ ನಾವು ಸಸ್ಯ ಹಾರ್ಮೋನುಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗಿದೆ. ಇವುಗಳಿಗೆ ನಾವು ಸಸ್ಯಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಸಾಧಿಸಲಿಕ್ಕೆ ಈ ರಾಸಾಯನಿಕಗಳನ್ನು ಕೂಡ ಬಳಸ್ಕೊಳ್ಳಾಗತ್ತಾವ. ಸೊ ಇದರಲ್ಲಿ ಮುಖ್ಯವಾದವುಗಳು ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆಮ್ಲ. ಈ ಆಕ್ಸಿನ್ ಸಸ್ಯದ ಕಾಂಡ ಮತ್ತು ಎಲೆಗಳ ಮೇಲೆ ಬೆಳಕು ಬಿದ್ದಾಗ ಇದು ಸಂಶ್ಲೇಷಿಸಲ್ಪಡ್ತೈತಿ. ಆವಾಗ ಯಾವ ರೀತಿ ಬೆಳಕು ಬೀಳ್ತದಲ್ಲ, ಆ ಬೆಳಕಿನ ಬಿದ್ದ ಮೇಲೆ ನೆರಳಿನ ಕಡೆಗೆ ಈ ಆಕ್ಸಿನ್ ಏನಾಗಕತ್ತೈತಿ, ಸಂಶ್ಲೇಷಿಸಲ್ಪಟ್ಟು ಇದು ನೆರಳಿನ ಕಡೆ ಆಕ್ಸಿನ್ ಪಸರಿಸಾಕತ್ತೈತಿ. ನಮ್ಗೆ ಸಸ್ಯ ಹೆಂಗೆ ಕಾಣಿಸ್ತೈತೆ ಅಂತಂದ್ರೆ ಬೆಳಕಿನ ಕಡೆ ಬಾಗಿದಂಗೆ ಕಾಣಿಸಾಕ್ತೈತಿ. ಅಂದ್ರೆ ಮುಖ್ಯವಾದ ಆಕ್ಸಿನ್ ಕೆಲಸ ಏನಂದ್ರೆ ಸಸ್ಯದ ಕಾಂಡದ ಬೆಳವಣಿಗೆಯನ್ನು ಹೆಚ್ಚಿಸುವುದು, ಅಂದರೆ ಸಸ್ಯದ ಜೀವಕೋಶಗಳು ಉದ್ದವಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತೈತಿ. ಅದರಂತೆ ಜಿಬ್ಬರ್ಲಿನ್ ಕೂಡ ಸಸ್ಯದ ಕಾಂಡದ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಒಂದು ಹಾರ್ಮೋನ್. ಅದರಂಗ ಇನ್ನೊಂದು ಹಾರ್ಮೋನ್ ಸೈಟೋಕೈನಿನ್, ಇದು ಕೋಶ ವಿಭಜನೆಯನ್ನು ಉತ್ತೇಜಿಸ್ತೈತಿ. ಹೆಚ್ಚಾಗಿ ಕೋಶ ವಿಭಜನೆ ಆಗುವಂತಹ ಭಾಗಗಳಾದ ಹಣ್ಣು ಮತ್ತು ಬೀಜಗಳಲ್ಲಿ ಕಂಡುಬರ್ತೈತಿ. ಇಲ್ಲಿ ಇದು ಹೆಚ್ಚಿನ ಸಾಂದ್ರತೆಯಲ್ಲಿ ಇದ್ದು ಇಲ್ಲಿ ಹಣ್ಣು ಮತ್ತು ಕಾಯಿಗಳ ಬೀಜಗಳ ಕೋಶ ವಿಭಜನೆಯನ್ನು ಉತ್ತೇಜಿಸ್ತೈತಿ. ಇನ್ನೊಂದು ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ. ಈ ಅಬ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸಲಿಕ್ಕೆ ಕಾರಣವಾದ ಹಾರ್ಮೋನ್ ಅಂತ ಹೇಳ್ಬೋದು. ಇದು ಉದಾಹರಣೆಗಾಗಿ ಎಲೆಗಳು ಬಾಡುವಿಕೆ, ಎಲೆಗಳ ಉದುರುವಿಕೆಗೆ, ಇದೆಲ್ಲ ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸಲಿಕ್ಕೆ ಕಾರಣವಾದಂಥ ಹಾರ್ಮೋನ್ ಅಬ್ಸಿಸಿಕ್ ಆಮ್ಲ. ಇಷ್ಟು ಹಾರ್ಮೋನ್ಗಳನ್ನ ಕಲ್ತಿದ್ದೆ ಅದರ ಪರೀಕ್ಷೆಯಲ್ಲಿ ಸುಲಭವಾಗಿ ನಾವು 3 ಅಂಕಗಳನ್ನು ಗಳಿಸ್ಬೋದು. ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಲು ತಿಳಿಸಲಾಗಿದೆ.